ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಗಣೇಶ್ ರಾವ್, ಸೊನಾಟಾ ಎಲಿವೇಟರ್ಸಿಂದ. ಇವತ್ತು ನಿಮಗೆ ಜರ್ಮನ್ ಟೆಕ್ನಾಲಜಿ ಲಿಫ್ಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ಕೊಡ್ತೀನಿ. ಬನ್ನಿ. ಇದು ನೋಡಿ 304 ಗೇಜ್ ಕಂಪ್ಲೀಟ್ಲಿ ಪ್ಯೂರ್ SS ಇದು. ಹೇರ್ಲೈನ್ ಫಿನಿಶ್, 4 ಸ್ಪಾಟ್ಲೈಟ್ಸ್ ಬರುತ್ತೆ, ಬ್ಲೋಯರ್ ಇರುತ್ತೆ. ಇದರಲ್ಲಿ ನಿಮಗೆ ಆಟೋ ಕಟ್ ಆಫ್ ಡಿವೈಸೂ ಇರುತ್ತೆ. ಅಂದರೆ ನಿಮಗೆ ಲಿಫ್ಟಿಂದ ಎಕ್ಸಿಟ್ ಆದಲ್ಲಿ 10 ಸೆಕೆಂಡಲ್ಲಿ ಕ್ಯಾಬಿನ್ ಲೈಟ್ ಎಲ್ಲ ಆಫ್ ಆಗುತ್ತೆ. ಇದು ಬಂದುಬಿಟ್ಟು ನಿಮಗೆ ಗ್ಲಾಸಸ್ ಎಲ್ಲನೂ ಅನ್ಬ್ರೇಕಬಲ್ ಗ್ಲಾಸ್ ಇರುತ್ತೆ. ನೀವು ಹ್ಯಾಮರಲ್ಲಿ ಹೊಡೆದ್ರೂ ಏನಾಗಲ್ಲ. ಜರ್ಮನ್ ಟೆಕ್ನಾಲಜಿ ಸ್ಯಾಂಡ್ವಿಚ್ ಗ್ಲಾಸಸ್ ಇವೆಲ್ಲ. ಅಂದರೆ ನಿಮಗೆ ಇವಾಗ ಪ್ಲ್ಯಾಟ್ಫಾರ್ಮ್ ಡಿಸೈನ್ ಜರ್ಮನ್ ಇಂಜಿನಿಯರಿಂಗಲ್ಲಿ ಯಾವ ಥರ ಬರುತ್ತೆ ಅಂದರೆ ನಿಮಗೆ ಆ್ಯಂಟಿ ವೈಬ್ರೇಷನ್ ಆಗುವಂಗೆ ಜಾಸ್ತಿ ಲಿಫ್ಟು ಸ್ಮೂತ್ ಆಗಿರ್ಬೇಕಂತ ಹೇಳಿದ್ರೆ ಡಿಸೈನ್ ಯಾವ ಥರ ಇರುತ್ತೆ ಅಂತೇಳಿ ತೋರಿಸಿ. ಬನ್ನಿ ನೋಡಿ, ಇವೆಲ್ಲ ನಿಮಗೆ ಪ್ಲ್ಯಾಟ್ಫಾರ್ಮ್ ಹೆವಿ ಡ್ಯೂಟಿ, ನಿಮಗೆ 1 ಟನ್ ಇಂಪ್ಯಾಕ್ಟ್ ಲೋಡ್ ಕೆಪಾಸಿಟಿದು ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ತಿರೋದು ನಾವು. ಇಲ್ಲಿ ಬಂದುಬಿಟ್ಟು ಸೇಫ್ಟಿ ಡಿವೈಸು. ಇದು ಒಂದು ಲಿಫ್ಟದು ಬ್ರೇಕ್ ಅಟ್ಯಾಚ್ ಆಗಿರುತ್ತೆ. ಅಂದರೆ ನಿಮಗೆ ಲಿಫ್ಟ್ ಸ್ಪೀಡ್ ಲಿಮಿಟ್ಗಿಂತ ಜಾಸ್ತಿ ಆದಲ್ಲಿ ನಿಮಗೆ ಬ್ರೇಕ್ ಇಟ್ಕೊಡುತ್ತೆ. ಅಂದರೆ ಆ್ಯಂಟಿ ಫಾಲ್ಟ್ ಡಿವೈಸ್ ಆಗಿ ವರ್ಕ್ ಆಗುತ್ತೆ ಇದು. ದೆನ್ ಇದು ಬಂದುಬಿಟ್ಟು ನಿಮಗೆ ಟರ್ಮಿನಲ್ ಸೇಫ್ಟಿ, ಅಂದರೆ ಫೈನಲ್ ಸೇಫ್ಟಿ. ನಿಮಗೆ ಸ್ಲೋ ಸ್ಪೀಡಿಗೆಲ್ಲ ಇದು ವರ್ಕ್ ಆಗುತ್ತೆ. ಮತ್ತೊಂದು ಅಂದರೆ ನಿಮಗೆ ಇವಾಗಲ್ಲಿ ಲಿಫ್ಟ್ ಸ್ಮೂತಾಗಿ ರನ್ ಆಗೋದಕ್ಕೆ ಇಲ್ಲೊಂದು ಐಸೋಲೇಷನ್ ಪ್ಯಾಡ್ ಬರುತ್ತೆ. ಅಂದರೆ ಈ ಲೋಕಲ್ ಪ್ರಾಡಕ್ಟಲ್ಲಿ ಈ ಥರ ಎಲ್ಲ ಕಾನ್ಸೆಪ್ಟ್ ಇರೋದಿಲ್ಲ. ಈ ಜರ್ಮನ್ ಟೆಕ್ನಾಲಜಿ ಇಂಪೋರ್ಟ್ ಮೆಟೀರಿಯಲಲ್ಲಿ ಇದೊಂದು ಈ ಥರ ಒಂದು ಸ್ಪೆಷಲ್ ಫೀಚರ್ ಇದೆ. ನಿಮಗೆ ಲಿಫ್ಟ್ ಕಾರ್ ಟಾಪಲ್ಲಿ ಈ ಸ್ಪೆಷಲ್ ಫೀಚರ್ಸ್ ಏನು ಅಂತೇಳಿ ತೋರಿಸ್ತೀನಿ ನಿಮಗೆ. ಇದು ಬಂದುಬಿಟ್ಟು ಡೋರ್ ಆಪರೇಟರ್, ಅಂದರೆ ಲಿಫ್ಟದ ಸೇಫ್ಟಿ ಎಲ್ಲನೂ ಇದರಲ್ಲೇ ಇರುತ್ತೆ. ಈ ಡೋರ್ ಕಾಂಟ್ಯಾಕ್ಟ್, ಆಮೇಲೆ ನಿಮಗೆ ಈ ರೋಲರ್ಸ್ ಎಲ್ಲನೂ ಹೆವಿ ಡ್ಯೂಟಿ ರೋಲರ್ಸು. ಈ ಸ್ಪೆಷಲ್ ಫೀಚರ್ ಅಂದರೆ 2 ಮಿಲಿಯನ್ ಟೈಮ್ ಡೋರ್ ಓಪನಿಂಗ್ ಕ್ಲೋಸಿಂಗ್ ಲೈಫ್ ಸರ್ಕಲ್ ಇರುತ್ತೆ. ಇದು ಬಂದುಬಿಟ್ಟು ಹೆವಿ ಡ್ಯೂಟಿ ಡೋರ್ ಮೋಟರ್ಸ್ ಆ್ಯಂಡ್ ಡೋರ್ ಡ್ರೈವ್. ಲೋಕಲ್ ಪ್ರಾಡಕ್ಟಲ್ಲಿ ನಿಮಗೆ ಪವರ್ ಫ್ಲಕ್ಚುಯೇಷನ್ ಆದಲ್ಲಿ ನೀವು ಇದೆಲ್ಲ ಡಿಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇದರಲ್ಲಿ ನಿಮಗೆ ಆ ಥರ ಬರೋದಿಲ್ಲ. ಇದು ಬಂದುಬಿಟ್ಟು ನಿಮಗೆ ಆಟೋಮೆಟಿಕ್ ಲೂಬ್ರಿಕೇಷನ್ ಕ್ಯಾಪು 2 ಕಡೆಯೂ ಬರುತ್ತೆ ನಿಮಗಿಲ್ಲಿ. ಅಂದರೆ ಇದರಿಂದ ಲಿಫ್ಟ್ ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ, ಲಿಫ್ಟಿಗೇನು ಜಾಸ್ತಿ ಲೈಫ್ ಸಿಗುತ್ತೆ. ಇದು ಬಂದುಬಿಟ್ಟು ನಿಮಗೆ ಆ್ಯಂಟಿ ವೈಬ್ರೇಷನ್ ಪ್ಲೇಟ್. ಇದು ಸ್ಟಡಿಯರ್ ಬ್ರ್ಯಾಕೆಟ್ ಅಂತೀವಿ ನಾವು. ಅಂದರೆ ಲಿಫ್ಟ್ ತುಂಬಾ ಸ್ಮೂತಾಗಿ ರನ್ ಆಗೋದಕ್ಕೆ ಇವೆಲ್ಲ ಈ ಜರ್ಮನ್ ಟೆಕ್ನಾಲಜಿಯಲ್ಲಿ ನಿಮಗೆ ಇದೆಲ್ಲ ಸಿಗುತ್ತೆ.